ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2024 ಲೇಟೆಸ್ಟ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KEA ಕಡೆಯಿಂದ KCET ವಿದ್ಯಾರ್ಥಿಗಳಿಗೆ ಈಗ ಒಂದು ಇಂಪಾರ್ಟೆಂಟ್ ಸರ್ಕ್ಯುಲರನ್ನು ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೇನು ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ಮೊದಲಿಗೆ ನೋಡಿ, ನಿಮಗೆ KEA ಅಫಿಷಿಯಲ್ ವೆಬ್ಸೈಟಿಗೆ ಬಂದು ನೀವು ನಾರ್ಮಲಾಗಿ ಏನು ಮಾಡ್ತೀರಾ, ಇಲ್ಲಿ ಪ್ರವೇಶ ಅಂತ ಇರೋ ಹತ್ರ ಬಂದು UGCET 2024 ಅಂತ ಕ್ಲಿಕ್ ಮಾಡ್ತೀರಾ. ಯಾಕೆ ಅಂತಂದರೆ ಏನಾದರೂ ಹೊಸದಾಗಿ ಅಪ್ಡೇಟ್ ಬಂದಿದೆಯಾ ಅಥವಾ ಏನಾದರೂ ಇಲ್ಲಿ ಹೊಸದಾಗಿ ಚೇಂಜಸ್ ಆಗಿದೆಯಾ, ಸರ್ಕ್ಯುಲರ್ ಏನಾದರೂ ಬಂದಿದೆಯಾ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟ್ ಆದರೆ ನಿಮಗೆ ಕಾಣಿಸ್ತಿರಲ್ಲ. ಬಟ್ ನೀವು ಇಲ್ಲಿ KEA ಅಫಿಷಿಯಲ್ ವೆಬ್ಸೈಟಿಗೆ ಬಂದುಬಿಟ್ಟು ಇಲ್ಲಿ ಹೋಮ್ ಪೇಜ್ಗೆ ಹೋಗಿದ್ದೀರಾ ಅಂತ ಅಂದರೆ ಇಲ್ಲೇ ಕ್ಲಿಯರ್ ಆಗಾದರೆ ನೋಡಿ, ಇವತ್ತಿನ ಡೇಟ್ ಆದರೆ ಮೆನ್ಷನ್ ಮಾಡಿ ಇಂಜಿನಿಯರಿಂಗ್ ಕೋರ್ಸ್ ಕೋಡ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮಗೆ ಈ ರೀತಿ ಒಂದು ಸರ್ಕ್ಯುಲರ್ ಆದರೆ ಇದೆ. ಇದನ್ನು ನೀವು ನೋಡಿದಾಗ ಒಂದು ಲೆಟರ್ ಫಾರ್ಮೇಟಲ್ಲಿ ಇದೆ, ಇವರಿಂದ ಇವರಿಗೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಹಾಗೇನೂ ಸಹ ಮಾನ್ಯರೇ ವಿಷಯ ಅಂತ ಹೇಳಿಬಿಟ್ಟು. ಮೊದಲಿಗೆ ನೋಡಿ, ಇದು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾರಿಗೆ ಬರೆದಿರುವಂಥ ಲೆಟರ್ ಅಂತ ಅಂದರೆ KEAಗೆ ಬರೆದಿರುವಂಥ ಲೆಟರ್ ಆಗಿರ್ತದೆ. ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನೀವು ಇದನ್ನು ನೀಟಾಗಿ ಓದ್ಕೊಳ್ಳಿ. ಬಟ್ ನಾನು ಇದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ನೋಡಿ, ಕೆಳಗಡೆ ಒಂದಿಷ್ಟು ಕಾಲೇಜಸನ್ನು ಕೊಟ್ಟಿದ್ದಾರೆ, 6 ಕಾಲೇಜಸನ್ನು ಕೊಟ್ಟಿದ್ದಾರೆ. ಈ ಒಂದು 6 ಕಾಲೇಜಸ್ಸನ್ನು ಸಹ ಅಟಾನಮಸ್ ಕಾಲೇಜಸ್ ಅಂತಲೇ ಹೇಳ್ತಿದ್ದಾರೆ. ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಈಗಾಗಲೇ ಫೈನಲ್ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಆ ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಈಗ ನಿಮ್ಗೆ ಇಲ್ಲಿ 6 ಕಾಲೇಜಸ್ ಏನು ಕಾಣಿಸಿದಾವೆ, ಆ ಒಂದು 6 ಕಾಲೇಜಸ್ ಆದರೆ ಅಟಾನಮಸ್ ಕಾಲೇಜಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಮೆನ್ಷನ್ ಆಗಿಲ್ಲ. ಬಟ್ ಇದೀಗ ಏನು ಹೇಳ್ತಿದ್ದಾರೆ ಅಂತ ಅಂದರೆ ಇಲ್ಲಿರುವಂತಹ 6 ಕಾಲೇಜಸ್ಸನ್ನು ಸಹ ಅಟಾನಮಸ್ ಕಾಲೇಜಸ್ ಅಂಡರಲ್ಲೇ ಬರ್ತಾವಂತ. ಇವೆಲ್ಲನೂ ಸಹ ಅಟಾನಮಸ್ ಕಾಲೇಜಸ್ ಆಗಿರ್ತವೆ. ಈಗಾಗಲೇ ನಿಮಗೂ ಸಹ ಗೊತ್ತು ಡಿಫರೆನ್ಸು ಅಟಾನಮಸ್ ಕಾಲೇಜಸ್ಗೆ ಆ್ಯಂಡ್ ಹಾಗೇನೂ ಸಹ VTU ಕಾಲೇಜಸ್ಗೆ. ಈ ಒಂದು 6 ಕಾಲೇಜಸ್ಸು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಾದರೆ ಅಟಾನಮಸ್ ಕಾಲೇಜಸ್ ಅಂತ ಇರಲಿಲ್ಲ, ಅದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿಬಿಟ್ಟು KEAಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಇಲ್ಲಿರುವಂತಹ ಒಂದು 6 ಕಾಲೇಜಸ್ಸನ್ನು ಸಹ ಅಟಾನಮಸ್ ಕಾಲೇಜಸ್ಸೇ ಆಗಿರ್ತವೆ. ನೇಮ್ ಆಫ್ ದಿ ಕಾಲೇಜು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಹೇಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಆ್ಯಂಡ್ ಹಾಗೇನೂ ಸಹ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ದಾವಣಗೆರೆ, ಆಲ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮೂಡಬಿದ್ರೆ, ಆ್ಯಂಡ್ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಆ್ಯಂಡ್ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, ಆ್ಯಂಡ್ ಹಾಗೇನೂ ಸಹ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ಇದೊಂದು ಅಪ್ಡೇಟು. ಆ್ಯಂಡ್ ಹಾಗೇನೂ ಸಹ ಇದೇ ಸರ್ಕ್ಯುಲರಲ್ಲಿ ಕ್ಲಿಯರ್ ಆಗಾದರೆ ಮೆನ್ಷನ್ ಮಾಡಿದ್ದಾರೆ ನೋಡಿ. ಕೆಲವೊಂದಿಷ್ಟು ಕಾಲೇಜಸ್ಗಳಲ್ಲಿ ಇಲ್ಲಿ ಆದರೆ ಒಂದು ಕೋರ್ಸ್ ನೇಮನ ಚೇಂಜ್ ಮಾಡಬೇಕು ಅಂತ ಹೇಳಿಬಿಟ್ಟು ಇದನ್ನು ಸಹ ಒಂದು ರಿಕ್ವೆಸ್ಟ್ ಆದರೆ ಮಾಡಿದ್ದಾರೆ. ಯಾವೊಂದು ಕೋರ್ಸ್ಗೆ ಚೇಂಜ್ ಮಾಡಬೇಕು ಅಂತ ಅಂದರೆ ಇಲ್ಲಿ ನೀವು ನೋಡ್ಬೋದು, BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಹೇಳಿದೆ. ಅದನ್ನು ಕೋರ್ಸು ಚೇಂಜ್ ಮಾಡಬೇಕು. ಏನಂತ ಚೇಂಜ್ ಮಾಡಬೇಕು ಕೋರ್ಸ್ ನೇಮ್ ಅಂತ ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಚೇಂಜ್ ಮಾಡಬೇಕಂತ. ಅಷ್ಟೇ ಬಿಟ್ಟರೆ ಬೇರೆ ಯಾವೊಂದು ಕೋರ್ಸಸ್ಗಳಿಗೂ ಸಹ ಚೇಂಜಸ್ ಇಲ್ಲ. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಯಾವ ಕಾಲೇಜಸಲ್ಲಿ ಚೇಂಜ್ ಆಗಿದೆ, ಯಾವ ಯೂನಿವರ್ಸಿಟಿಯಲ್ಲಿ ಚೇಂಜ್ ಆಗಿದೆ ಅಂತ ಹೇಳಿಬಿಟ್ಟು. ನೋಡಿ, ಆದಿಚುಂಚನಗಿರಿ ಯೂನಿವರ್ಸಿಟಿ, ಮಂಡ್ಯ, ಆ್ಯಂಡ್ ಹಾಗೇನೂ ಸಹ ಇಲ್ಲಿ ಕೆಳಗಡೆ ಇದೇ ರೀತಿಯಲ್ಲಿ ನಿಮಗೆ ಒಂದಿಷ್ಟು PDFs ಆದರೆ ಇದ್ದಾವೆ. ಯೂನಿವರ್ಸಿಟಿ ನೇಮು ಆ್ಯಂಡ್ ಹಾಗೇನೂ ಸಹ ಒಂದು ಕೋರ್ಸ್ ನೇಮ್ ಚೇಂಜ್ ಆಗಿರೋದು, ಕೋರ್ಸಿನ ಹೆಸರು ತಿದ್ದುಪಡಿ ಮಾಡಲಾದ ಹೆಸರು ಅಂತ ಹೇಳಿಬಿಟ್ಟು. BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಇದ್ದಿದ್ದು ಕೋರ್ಸ್ನ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಹೇಳ್ಬಿಟ್ಟು ಆದರೆ ಮಾಡಿದ್ದಾರೆ. ಈ ಒಂದು ಸರ್ಕ್ಯುಲರ್ ಅಲ್ಲಿ 2 ಅಪ್ಡೇಟ್ಸ್ ಆದರೆ ಬಂದಿದ್ದಾವೆ. ಒಂದು ಅಪ್ಡೇಟ್ ಬಂದ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿರುವಂತಹ 6 ಕಾಲೇಜಸ್ ಏನಿತ್ತು, ಈ ಒಂದು 6 ಕಾಲೇಜಸ್ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ಇವು ಅಟಾನಮಸ್ ಕಾಲೇಜಸ್ ಅಂತ ಮೆನ್ಷನ್ ಆಗಿರಲಿಲ್ಲ. ಬಟ್ ಈ ಒಂದು 6 ಕಾಲೇಜಸ್ನು ಅಟಾನಮಸ್ ಕಾಲೇಜಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಕಾಲೇಜಸ್ಗಳಲ್ಲಿ ಕೋರ್ಸಿನ ಹೆಸರನ್ನ ತಿದ್ದುಪಡಿ ಆದರೆ ಮಾಡಿದ್ದಾರೆ. ಓಕೆನಾ, ಇಷ್ಟೇ ಅಪ್ಡೇಟು. ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಈ ಒಂದು ಕಾಲೇಜಸ್ಸನ್ನು ಯಾರೆಲ್ಲ ಆ್ಯಡ್ ಮಾಡಿರ್ತಾರೆ ಅವ್ರು ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಆದರೆ ಮಾಡ್ಕೊಳ್ಳಿ. ಈಗ ಇವು ಆಟೋನಮಸ್ ಕಾಲೇಜಸ್ ಆಗಿರ್ತವೆ. ಆ್ಯಂಡ್ ಹಾಗೇನೂ ಸಹ ಇದು ಕೋರ್ಸ್ದೇನು ತೊಂದರೆ ಇಲ್ಲ, ಜಸ್ಟ್ ಕೋರ್ಸ್ ನೇಮ್ನ ತಿದ್ದುಪಡಿ ಮಾಡಿದ್ದಾರೆ. ಇದೇ ಥರದ ಎಲ್ಲ KCET ಲೇಟೆಸ್ಟ್ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.